ಸೊ ಇವತ್ತು ನಾನು ಡೆಂಗು ಜ್ವರ ಅದ್ರ ಮೇಲೆ ಏನಂತಂದರೆ ಮಾತಾಡ್ತಾ ಇದ್ದೀನಿ. ಸೊ ಡೆಂಗು ಜ್ವರ ಅಂದರೆ ಇದು ಒಂದು ವೈರಲ್ ಸೋಂಕು. ಯಾವುದೇ ಬೇರೆ ಥರ ವೈರಸ್ ಇನ್ಫೆಕ್ಷನ್ ಆಗುತ್ತಲ್ಲ, ಇದೂ ಕೂಡ ಒಂದು ಡೆಂಗು ವೈರಲ್ ಸೋಂಕು ಅಂತ ಹೇಳ್ತಾರೆ. ಸೊ ಈಡಿಸ್ ಈಜಿಪ್ಟಿ ಅಂತಕ್ಕಂಥ ಈ ಸೊಳ್ಳೆ ಕಡಿದ ಮೇಲೆ ಏನಂತಂದರೆ ಮಕ್ಕಳಲ್ಲಿ ಡೆಂಗು ಜ್ವರ ಬರುತ್ತದೆ. ಸೊ ಡೆಂಗು ಜ್ವರ ಸಿಂಪ್ಟಮ್ಸು ಏನಿರುತ್ತೆ, ಆಮೇಲೆ ಯಾವಾಗ ಇದು ಏನಂದ್ರೆ ತೀವ್ರ ಗತಿಯಲ್ಲಿ ಏನಾದ್ರೆ ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ, ಸಿವಿಯರ್ ಫಾರ್ಮಲ್ಲಿ ಏನಾದರೆ ಡೆಂಗು ಆಗಿಬಿಡುತ್ತದೆ. ಆಮೇಲೆ ಸ್ಟೇಜಸ್ ಏನೇನಿದ್ದಾವೆ ಡೆಂಗೂದು ಏನಂತಂದರೆ ಸ್ಟೇಜಸ್ ಇದ್ದಾವೆ. ಆಮೇಲೆ ಏನಂದರೆ ಟ್ರೀಟ್ಮೆಂಟ್ ಏನಿದೆ, ಯಾವಾಗ ಟೆಸ್ಟ್ಗಳು ಮಾಡಿಸ್ಬೇಕು, ಯಾವಾಗ ಅಡ್ಮಿಟ್ ಮಾಡಬೇಕು ಮಗುನ, ಆಮೇಲೆ ಅದನ್ನು ಹೇಗೆ ನಾವು ಪ್ರಿಕಾಷನ್ಸು ಅಥವಾ ತಡೆಗಟ್ಟಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆಗಲೇ ಹೇಳಿದಾಗೆ ಇದು ಒಂದು ಸೊಳ್ಳೆಯಿಂದ ಬರ್ತಕ್ಕಂಥ ಕಾಯಿಲೆ, ಸೊಳ್ಳೆ ಕಡಿದ ಮೇಲೆ ಬರ್ತಕ್ಕಂಥ ಕಾಯಿಲೆ. ಸೊ ಈಡಿಸ್ ಈಜಿಪ್ಟಿ ಅಂತ ಏನಂದರೆ ಇದು ಮಸ್ಕಿಟೋ. ಈ ಮಾಸ್ಕಿಟೋದ ಏನು ಸ್ಪೆಷಾಲಿಟಿ ಇದೆ ಅಂತಂದರೆ, ಎಲ್ಲ ನಾವು ನೋಡಿದಾಗೆ ರಾತ್ರಿ ಹೊತ್ತು ಸೊಳ್ಳೆ ಕಡಿತವೆ, ಬಟ್ ಇದು ಏನಂದರೆ ಡೇ ಬೈಟರ್, ಮುಂಜಾನೆ ಏನದ ಇದು ಸೊಳ್ಳೆ ಕಡಿತದ. ಆಮೇಲೆ ಇದು ಏನಂದರೆ ಫ್ರೆಶ್ ವಾಟ್ರಲ್ಲಿ ಬ್ರೀಡ್ ಆಗುತ್ತೆ. ಸೊ ನಾವು ಈಗ ಮನೆಯಲ್ಲಿ ಏನಂತಂದರೆ ಒಂದು ಕೊಂಡ ಇರ್ಬೋದು, ಅಥವಾ ಹೊಳಗೆ ತೆಂಗಿನಕಾಯಿ ಚಿಪ್ಪು ಆ ಥರ, ಅಥವಾ ಏನೋ ಒಂದು ಹೊರಗಡೆ ಏನೋ ಚರಂಡಿಯಲ್ಲಿ ನೀರು ನಿಂತಿರ್ತದೆ, ಅದರಲ್ಲಿ ಏನಂತಂದರೆ ಇದು ಮಳೆಗಾಲ ಸ್ಟಾರ್ಟ್ ಆಗಿ ಮಳೆ ಬಂದು ನಿಂತ ಮೇಲೆ ಅದರಲ್ಲಿ ಏನಂತಂದರೆ ಸೊಳ್ಳೆಗಳು ಏನಂತಂದರೆ ಬ್ರೀಡ್ ಆಗ್ತವೆ. ಆ ಸೊಳ್ಳೆಗಳು ಏನಂತಂದರೆ ಕಡಿದ ಮೇಲೆ, ಸೊ ಯೂಶ್ವಲಿ ಏನಂದರೆ ಮಳೆಗಾಲ ಸ್ಟಾರ್ಟ್ ಆಗಿ ಒಂದು ವಾರ 2 ವಾರ ಆದಮೇಲೆ ಈ ಏನಾದರೂ ಡೆಂಗು ಫೀವರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದು ಸ್ಪೆಷಾಲಿಟಿ ಈ ಡೆಂಗು ಏನಂತಾರೆ ಈಡಿಸ್ ಈಜಿಪ್ಟಿ ಸೊಳ್ಳೆ ಸ್ಪೆಷಾಲಿಟಿ. ಸೊ 2 ಕ್ಯಾಟಗರಿ ಆಫ್ ಪೀಪಲ್ ಅಂದರೆ, ಒಂದು ಸಣ್ಣ ಮಕ್ಕಳು, ಇನ್ನೊಂದು ವಯಸ್ಕರು. ಇವು ಇಬ್ಬರಲ್ಲೂ ಕೂಡ ಏನಂತಂದರೆ ತುಂಬ ಸಿವಿಯರ್ ಆಗಿ ಈ ಡೆಂಗು ಕಾಯಿಲೆ ಕಂಡು ಬರ್ತದೆ. ಸೊ ಇದ್ರದ್ದು ಇದು ಸಿಂಪ್ಟಮ್ಸ್ ಬಂದರೆ ಮಕ್ಕಳಲ್ಲಿ ಏನಂತಂದರೆ ಯಾವಾಗ ನಾವು ವೈದ್ಯರ ಹತ್ರ ಕಾಣಬೇಕು, ಈ ಯಾವ ಸಿಂಪ್ಟಮ್ಸ್ ಇದ್ದರೆ ವೈದ್ಯರ ಹತ್ರ ಕಾಣಬೇಕು. ಮಕ್ಕಳಲ್ಲಿ ಏನಂದರೆ ತೀವ್ರವಾದ ಜ್ವರ ಇರ್ತದೆ, ಮಗು ಏನಂದರೆ ವಿಪರೀತ ಜ್ವರ, ಯಾವುದೇ ಔಷಧಿ ಕೊಟ್ಟಿದ್ರು ಕೂಡ ಕಡಿಮೆ ಆಗೋದಿಲ್ಲ. ಆಮೇಲೆ ಏನಂತಂದರೆ ತಲೆನೋವು ಅಂತ ಹೇಳ್ತಿರ್ತದೆ ಮಗು, ಆಮೇಲೆ ಹೊಟ್ಟೆ ನೋವು ಅಂತ ಕೂಡ ಹೇಳ್ತಿರ್ತದೆ, ಕೈಕಾಲು ನೋವು, ಆಮೇಲೆ ಕಣ್ಣಿನ ಹಿಂಭಾಗದಲ್ಲಿ ಏನಂದ್ರೆ ನೋವು ಇರ್ತದೆ, ರೆಟ್ರೋ ಆರ್ಬಿಟಲ್ ಪೇನ್ ಅಂತಾರೆ ಅದಕ್ಕೆ. ಆಮೇಲೆ ಬ್ರೇಕ್ ಬೋನ್ ಫೀವರ್ ಅಂದರೆ ಇದು ಬ್ಯಾಕ್ ಏನಂದರೆ ತುಂಬ ಪೇನ್ ಆಗ್ತಿರ್ತದೆ. ಆಮೇಲೆ ಬೋನ್ ಪೇನ್ಸು, ಮಸಲ್ ಪೇನು ತುಂಬ ಇರ್ತದೆ, ವಿಪರೀತ ಪೇನ್ ಇರ್ತದೆ. ಮಗು ಏನಂತಂದರೆ ಪದೇ ಪದೇ ವಾಂತಿ ಮಾಡ್ತಾ ಇರ್ತದೆ. ಈ ಥರ ಏನಂತಂದ್ರೆ ಸಿಂಪ್ಟಮ್ಸ್ ಇರ್ತವೆ ಮಗುದು. ಆಮೇಲೆ ಮೈ ಮೇಲೆ ಅಂದರೆ ಚುಕ್ಕೆ ಆ ಥರ ರ್ಯಾಷಸ್ ಬಂದಿರ್ತದೆ. ಅಂದರೆ ಏನಂದರೆ ಎರಿಥೆಮೆಟಸ್ ಮ್ಯಾಕ್ಯುಲೋಪೆಪ್ಯುಲರ್ ರ್ಯಾಶ್ ಅಂತಾರೆ. ಸೊ ಈ ಥರ ರ್ಯಾಶ್ ಇರ್ತದೆ. ಆಮೇಲೆ ಬ್ಲ್ಯಾಂಚಬಲ್, ನೀವು ಹಿಂಗೆ ಕೈ ಮುಟ್ಟಿದ್ರೆ ನಿಮ್ದು ಏನಂತಂದ್ರೆ ಫಿಂಗರ್ ಮಾರ್ಕ್ಸ್ ಬೀಳ್ತವೆ, ಆ ಥರ ಬ್ಲ್ಯಾಂಚಬಲ್ ರ್ಯಾಶ್ ಇರ್ತದೆ. ಮ್ಯಾಕ್ಯುಲೋಪೆಪ್ಯುಲರ್ ಅಂದರೆ ಚುಕ್ಕೆ ಥರ ರ್ಯಾಷಸ್ ಇರ್ತವೆ. ಆಮೇಲೆ ಕೆಂಪು ಬಣ್ಣದ ಇರ್ತದೆ ರ್ಯಾಷಸ್ಸು. ಸೊ ಈ ಥರ ಸಿಂಪ್ಟಮ್ಸ್ಗಳು ಇದೆ ಅಂತಂದರೆ ನಿಮ್ಮ ಮಗುವಿಗೆ ಏನಂತಂದರೆ ಡೆಂಗು ಬಂದಿರೋಕ್ಕಂಥ ಚಾನ್ಸಸ್ ಇರುತ್ತದೆ. ಸೊ ಫೇಜಸ್ ನಾವು ಏನಂತಂದರೆ ಡೆಂಗುದಲ್ಲಿ ಡೆಂಗು ಫೀವರು, ಆಮೇಲೆ ಡೆಂಗು ಫೀವರ್ ವಿತ್ ವಾರ್ನಿಂಗ್ ಸೈನ್ಸು 2ನೇ ಕ್ಯಾಟಗರಿ. 3ನೇ ಕ್ಯಾಟಗರಿ ಅಂದರೆ ಡೆಂಗು ಹೆಮರೇಜಿಕ್ ಫೀವರ್ ಆರ್ ಡೆಂಗು ಶಾಕ್ ಸಿಂಡ್ರೋಮ್ ಅಂತಾರೆ. ಸೊ ಡೆಂಗು ಫೀವರ್ ಅಂದರೆ ಮಾಮೂಲಾಗಿ ಜ್ವರ ಇರ್ತದೆ, ಹೈ ಫೀವರ್ ಇರ್ತದೆ. ಆಮೇಲೆ ಮಗು ಏನಂದರೆ ಅಷ್ಟು ತುಂಬ ಸುಸ್ತು ಏನಿರೋದಿಲ್ಲ, ಜಸ್ಟ್ ಮೈಲ್ಡ್ ಸಿಂಪ್ಟಮ್ಸ್ ಇರ್ತವೆ. ಆಮೇಲೆ ಸ್ವಲ್ಪ ಬ್ಯಾಕ್ ಏಕ್ ಇರ್ಬೋದು, ಅಥವಾ ಮಸಲ್ ಪೇನ್ ಇರ್ಬೋದು, ಆ ಥರ ಈ ಥರ ಮೈಲ್ಡ್ ಸಿಂಪ್ಟಮ್ಸ್ ಇರ್ತದೆ. ಸೊ ಏನಂದರೆ ಸ್ಟಾರ್ಟಿಂಗ್ 1 to 3 ಡೇಸ್ವರೆಗೆ ಏನಂತಂದರೆ ಇದು ಡೆಂಗು ಫೀವರ್ ಸಿಂಪ್ಟಮ್ಸ್ ಇರುತ್ತೆ, ಬರೀ ಫೀವರ್ ಅಷ್ಟೇ ಇರ್ತದೆ. ಯಾವಾಗ ಫೀವರ್ ಸಬ್ಸೈಡ್ ಆಗಿ ಮತ್ತು ಬೇರೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದು, ವಾರ್ನಿಂಗ್ ಸಿಂಪ್ಟಮ್ಸ್ ಬರ್ತದೆ, ಅದು ಏನಂತಂದರೆ ಡೆಂಗು ವಿತ್ ವಾರ್ನಿಂಗ್ ಸೈನ್ಸ್ ಅಂತಾರೆ. ಆ ವಾರ್ನಿಂಗ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದರೆ ಮಗು ಏನಂದರೆ ಪದೇ ವಾಂತಿ, ಮಗುಗೆ ಏನಂತಂದರೆ ತುಂಬ ಸುಸ್ತಾಗಿರ್ತದೆ, ಮಗು ಏನಂತಂದರೆ ತುಂಬ ಕಣ್ಣಿನ ನೋವು ಅಂತ ಹೇಳ್ತಿರ್ತಾನೆ. ಆಮೇಲೆ ಮಗುವಿನ ಏನಂತಂದರೆ ರ್ಯಾಷಸ್ ಕೂಡ ಬಂದಿರ್ತವೆ ಒಂದೊಂದ್ಸಲ. ಆಮೇಲೆ ಕಾಲು ನೋವು ಮತ್ತು ಕೈ ನೋವು ಅಂತ ಹೇಳ್ತಿರ್ತಾನೆ. ತುಂಬ ಸುಸ್ತಾಗಿರ್ತಾನೆ ಮಗು, ಡಿಹೈಡ್ರೇಷನ್ ಆಗಿರ್ತಾನೆ. ಸೊ ಈ ಥರ ಸಿಂಪ್ಟಮ್ಸ್ ಇದೆ ಅಂತಂದರೆ ಮಕ್ಕಳಲ್ಲಿ ನೀವು ತಕ್ಷಣವಾಗಿ ಏನಂದರೆ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಯೂಶ್ವಲಿ ಕನ್ಫ್ಯೂಸಿಂಗ್ ಏನಂತಂದರೆ
ಮಕ್ಕಳಲ್ಲಿ ಒಂದು ಫಸ್ಟ್ 3 ಡೇಸ್ ಜ್ವರ ಬಂದಿರ್ತದೆ. ಆವಾಗ ಜ್ವರ ಬಂದು ಅವಾಗೇನ ಜ್ವರ ಸ್ವಲ್ಪ ಕಡಿಮೆ ಆಗ್ತದೆ, ಈ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ. ಅವಾಗ ಏನಂತಂದರೆ ವಾರ್ನಿಂಗ್ ಸಿಂಪ್ಟಮ್ಸ್, ಈಗ ಜ್ವರ ಕಡಿಮೆ ಆಗಿದೆಲ್ಲ, ಏನು ಆ ಥರ ಏನು ಇದು ಚಿಂತೆ ಇಲ್ಲ, ನಾವು ಆರಾಮಿರ್ಬೋದು ಅಂತಿಲ್ಲ. ಈ ಥರ ಜ್ವರ ಕಡಿಮೆ ಆಗಿ ಈ ಥರ ಸಿಂಪ್ಟಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಅದು ಮಗು ಏನಂದರೆ ಡೆಂಗು ವಿತ್ ವಾರ್ನಿಂಗ್ ಸೈನ್ಸ್ ಅಂದರೆ ಲೀಕಿ ಫೇಜಲ್ಲಿ ಹೋಗ್ತಾ ಇದ್ದಾನೆ. ಇದು ಒನ್ ಆಫ್ ದ ಏನು ಈ ಡೆಂಗು ಜ್ವರದ ಇದು ಅಂತಂದರೆ ಕ್ಯಾಪಿಲರಿ ಲೀಕ್ ಅಂತಾರೆ. ನಮ್ಮದು ರಕ್ತವಾಹಿನಿಗಳು ಏನಿರ್ತಾವಲ್ಲ, ಆ ರಕ್ತವಾಹಿನಿಯಿಂದ ಏನಂದರೆ ಬ್ಲಡ್ಡಿಂದ ಪ್ಲಾಸ್ಮಾ ಲೀಕ್ ಆಗಿ ಅದೇನೋ ಮಗುವಿಗೆ ಏನಂದ್ರೆ ಕಾಲು ಬಾವು ಬರೋದು ಅಥವಾ ಹೊಟ್ಟೆ ಸ್ವಲ್ಪ ಉಬ್ಕೊಂಡು ಬರೋದು, ಆಮೇಲೆ ಒಂದ್ಸಲ ಮುಖ ಕೂಡ ಉಬ್ಕೊಂಡು ಬರ್ತದೆ. ಇದೇನಂತಂದರೆ ಪ್ಲಾಸ್ಮಾ ಲೀಕ್ ಆಗಿ ನಮ್ಮದು ರಕ್ತವಾಹಿನಿಯಿಂದ ಅದು ಏನಂದ್ರೆ ಈ ಟಿಶ್ಯೂ ಒಳಗೆ ಬಂದು ಅಕ್ಯುಮುಲೇಟ್ ಆಗ್ತದೆ, ಅಥವಾ ಥರ್ಡ್ ಸ್ಪೇಸ್ ಅಂತಾರೆ. ಅಂದರೆ ನಮ್ಮದು ಅಸೈಟಿಕ್ ಇದು, ಆಮೇಲೆ ಪ್ಲೂರಲ್ ಸ್ಪೇಸು, ಈ ಥರ ನಮ್ಮದು ಬಾಡಿ ಪಾರ್ಟ್ಸ್ ಇದ್ದಾವೆ. ಅಲ್ಲಿ ಏನಂತಾರೆ ಫ್ಲೂಯಿಡ್ ಅಕ್ಯುಮುಲೇಟ್ ಆಗ್ತದೆ, ಅಥವಾ ನೀರಿನ ಪ್ರಮಾಣ ಏನಂದ್ರೆ ಪ್ಲಾಸ್ಮಾ ಅಕ್ಯುಮುಲೇಟ್ ಆಗಿಬಿಟ್ಟಿರ್ತದೆ. ಸೊ ಅದರಿಂದ ಏನಂತಂದರೆ BP ಕಡಿಮೆ ಆಗೋದು, ಆಮೇಲೆ ಮುಖ ಬಾವು ಬರೋದು, ಕೈಕಾಲು ಬಾವು ಬರೋದು, ಈ ಥರ ಸಿಂಪ್ಟಮ್ಸ್ ಬರ್ತದೆ. ಇದು ತುಂಬ ಡೇಂಜರಸ್ ಪೀರಿಯಡು. ಸೊ ನೀವು ಏನಂತಂದರೆ ಕಂಟಿನ್ಯೂಸ್ ಈ ಥರ ಏನು ವಾರ್ನಿಂಗ್ ಸಿಂಪ್ಟಮ್ಸ್ ಇದೆ ಅಥವಾ ವಿಪರೀತ ಜ್ವರ ಇದೆ ಮಗುವಿಗೆ ಏನಂದರೆ ತಕ್ಷಣ ತಜ್ಞ ವೈದ್ಯರ ಹತ್ರ ತೋರಿಸ್ಕೊಂಡು ಅದರದ್ದು ಏನದ ಅಂತಂದ್ರೆ ನೀವು ಅವ್ರದ್ದು ಸಲಹೆ ಪ್ರಕಾರ ನೀವು ಅದನ್ನು ಮುಂದೆ ಹೆಂಗೆ ಟ್ರೀಟ್ಮೆಂಟ್ ಮಾಡ್ಕೋಬೇಕಂತ ತಿಳ್ಕೊಬೇಕು. ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಏನಂತಂದರೆ ಈಗ ಜ್ವರ ಕಡಿಮೆ ಆಗಿದೆ ಅಂತ ಈ ಥರ ಯಾವಾಗಲೂ ಮಾಡಬೇಡಿ, ದಯಮಾಡಿ ನಾನು ನಿಮ್ಮಲ್ಲಿ ಏನಂದರೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಸ್ಟೇಜ್ ಏನಂತಂದರೆ ಡೆಂಗು ಹೆಮೊರಾಜಿಕ್ ಫೀವರ್ ಅಥವಾ ಡೆಂಗು ಶಾಕ್ ಸಿಂಡ್ರೋಮ್. ಆವಾಗಲೇ ಇದೇನಂತಂದರೆ ವಾರ್ನಿಂಗ್ ಸೈನ್ಸ್ ನಾವು ಅರ್ಲಿ ಡಿಟೆಕ್ಟ್ ಮಾಡಿ ಬೇಗನೆ ಕಂಡು ಹಿಡಿದು ಅದನ್ನು ಮುಂದೆ ಏನಂದರೆ ಜಾಸ್ತಿ ಸಿವಿಯರ್ ಆಗಲಿಕ್ಕೆ ಬಿಡಲಿಲ್ಲ ಅಂತಂತಂದರೆ ಅದನ್ನು ನಾವು 3ನೇ ಸ್ಟೇಜನ್ನು ತಪ್ಪಿಸ್ಕೋಬೋದು. ಸೊ ಏನಂದರೆ ಶಾಕಲ್ಲಿ ಹೋಗ್ಲಿಕ್ಕೆ ಬಿಡಬಾರ್ದು ಮಗುನ. ಆಮೇಲೆ ಏನಂತಂದರೆ ಇದು ಹೆಮೊರಾಜಿಕ್ ಅಂತಂದರೆ ಮಕ್ಕಳಲ್ಲಿ ಏನೋ ರಕ್ತಸ್ರಾವ ಆಗುತ್ತೆ. ಯಾವ ಅನ್ನೋದು ಇಂಪಾರ್ಟೆಂಟ್ ಸಿಂಪ್ಟಮ್ ಏನಂತಂದರೆ ಪ್ಲೇಟ್ಲೆಟ್ ಕಡಿಮೆ ಆಗ್ಬಿಡ್ತದೆ. ಏನಕ್ಕೆ ಅಂತಂದರೆ ಒಂದು ನಂಬರ್ ಕೂಡ ಕಡಿಮೆ ಆಗ್ತದೆ, ಆಮೇಲೆ ನಮ್ಮದು ಈ ಪ್ಲೇಟ್ಲೆಟ್ಸ್ ಏನಂತಾರೆ ಅದ್ರದ್ದು ಏನದ ಫಂಕ್ಷನಲ್, ಅದನ್ನು ಏನಂತಂದರೆ ಕೆಪಾಸಿಟಿ ಏನಂದ್ರೆ ಅದು ವರ್ಕಿಂಗ್ ಕೆಪಾಸಿಟಿಯನ್ನು ಕಡಿಮೆ ಆಗ್ತದೆ. ಫಂಕ್ಷನಲ್ ಫಂಕ್ಷನ್ ಅಂತಾರೆ ಅದಕ್ಕೆ ಒಂದು. ಆಮೇಲೆ ನಂಬರ್ ಕೂಡ ಕಡಿಮೆ ಆಗುತ್ತೆ, ನಂಬರು ಕಡಿಮೆ ಆಗುತ್ತೆ. ಆಮೇಲೆ ಅವ್ರ ಕೆಲಸಗಳು ಎಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡ್ತಿರ್ತದಲ್ಲ ಮಗು ಚೆನ್ನಾಗಿದ್ದಾಗ ಅದು ಅಷ್ಟು ಸ್ಟ್ರಾಂಗಾಗಿ ಇದು ಮಾಡೋದಿಲ್ಲ. ಸೊ ಹಾಗಾಗಿ ಏನಂದರೆ ಅವರಲ್ಲಿ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಮಗು ಏನಂದರೆ ಮೋಷನಲ್ಲಿ ಬ್ಲಡ್ ಬರೋದಾಗಲಿ ಅಥವಾ ಹೊಸಡಿಂದ ಬ್ಲಡ್ ಬರೋದಾಗಲಿ, ಆಮೇಲೆ ಇದು ಸೊ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಪ್ಲೇಟ್ಲೆಟ್ ಏನಂತಂದರೆ ಒಂದು ಏನಂತಂದರೆ ವೈರಲ್ ಇದು ಆದಾಗ, ವೈರೇಮಿಯಾ ಆದಾಗ ಒಂದು ಆ ವೈರೇಮಿಯಾದಿಂದ ಸಪ್ರೇಷನ್ ಆಗಿರ್ತದೆ ಬೋನ್ ಮ್ಯಾರೋ ಒಂದು. ಇನ್ನೊಂದು ಏನಂತಂದರೆ ಅದ್ರ ಫಂಕ್ಷನಲ್ ಕೆಪಾಸಿಟಿ ಕೂಡ ಕಡಿಮೆ ಆಗಿರುತ್ತೆ. ಅದು ಏನಂತಂದರೆ ಕೆಲಸ ಮಾಡ್ತಕ್ಕಂಥ ಕೆಪಾಸಿಟಿ ಕಡಿಮೆ ಆದಾಗ ಅದು ಬ್ಲೀಡಿಂಗ್ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಇದು 3 ಸ್ಟೇಜಸ್ ಆಫ್ ದ ಡೆಂಗು ಫೀವರ್. ಸೊ ನಾವು ಏನಂತಂದರೆ ಅದ್ರ ತಕ್ಕ ಹಾಗೆ ನಾವು ಏನಂತಾರೆ ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಯಾವ ಬ್ಲಡ್ ಟೆಸ್ಟ್ಗಳು ಅಂತಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡ್ತಾರೆ. ಆಮೇಲೆ ಬ್ಲಡ್ ಗ್ರೂಪ್ ಮಾಡ್ಕೋಬೇಕು ಯಾವಾಗಲೂ, ಯಾಕಂದರೆ ಎಮರ್ಜೆನ್ಸಿಯಲ್ಲಿ ನಮಗೆ ಬ್ಲಡ್ ಹಚ್ಚಬೇಕಾಗ್ಲಿಕ್ಕೆ ಏನಂತ ಪರಿಸ್ಥಿತಿ ಬರ್ಬೋದು. ಸೊ ಅದನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಆಮೇಲೆ ಕೆಲವೊಂದು ಸಲ ಆರ್ಗನ್ಸ್, ನಮ್ಮದು ಬಾಡಿ ಆರ್ಗನ್ಸ್ ಕೂಡ ಎಫೆಕ್ಟ್ ಆಗಿರ್ತದೆ. ಇದು ವೈರಲ್ ಲೋಡ್ ಜಾಸ್ತಿ ಇದ್ದಾಗ ನಮ್ಮದು ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ, ಆಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಆಮೇಲೆ ಹಾರ್ಟ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಮಲ್ಟಿ ಆರ್ಗನ್ ಸಿಸ್ಟಮ್ ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಅದರ ತಕ್ಕ ಹಾಗೆ ನಾವೇನಂತಂದರೆ ನಾವು ಟೆಸ್ಟ್ಗಳು ಮಾಡಬೇಕು. CBC ಆಗಲಿ, ಬ್ಲಡ್ ಕೌಂಟ್ ಆಗಲಿ, ಬ್ಲಡ್ ಗ್ರೂಪ್ ಆಗಲಿ. ಆಮೇಲೆ ಡೆಂಗು NS1 ಆ್ಯಂಟಿಜನ್ ಅಂತ ಮಾಡ್ತಾರೆ. ಆಮೇಲೆ ಸೀರೋಲಜಿ, ಡೆಂಗು IgM, IgG ಅಂತ ಈ ಥರ ಟೆಸ್ಟ್ಗಳು ಬರ್ತವೆ. ಸೊ ನೀವು ತಜ್ಞ ವೈದ್ಯರ ಹತ್ರ ತೋರಿಸಿ ಅವ್ರ ಸಲಹೆ ಪ್ರಕಾರನೇ ಯಾವುದೇ ನಿರ್ಧಾರಗಳನ್ನು ತಗೋಬೇಕು ಅಂತ ನಾನು ಇಲ್ಲಿ ಈ ವಿಡಿಯೋ ಮೂಲಕ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಂತ ನಾವು ಮನೆಯಲ್ಲಿ ಏನೇನು ನಾವು ಪ್ರಿಕಾಷನ್ಸ್ ತೊಗೋಬೋದು, ಆಮೇಲೆ ಮಗುಗೆ ಹೇಗೆ ನಾವು ಅದನ್ನು ಸುಧಾರಿಸಲಿಕ್ಕೆ ಅಥವಾ ಇದು ಮಾಡ್ಬೋದು ಅಂತಂದರೆ, ಫಸ್ಟು ಮಾಮೂಲಾಗಿದೆ ಡೆಂಗು ಜ್ವರ ಇದೆ ಅಂತಂದರೆ ಮಕ್ಕಳಿಗೆ ಏನಂತಂದರೆ ನಿಮ್ಮ ತಜ್ಞ ವೈದ್ಯರು ಹೇಳಿದ್ದ ಪ್ಯಾರಾಸಿಟಮಾಲ್ ಔಷಧಿಯನ್ನು ಕರೆಕ್ಟಾಗಿ ಡೋಸ್ ಪ್ರಕಾರ ಎಷ್ಟು ಕೊಡಲಿಕ್ಕೆ ಹೇಳಿರ್ತಾರೆ ಆ ಡೋಸ್ ಪ್ರಕಾರ ನೀವು ಕರೆಕ್ಟಾಗಿ ಕೊಡಿ. ಆಮೇಲೆ ಮಗುವಿಗೆ ಏನಂತಂದರೆ ನೀರಿನ ಪ್ರಮಾಣ ಜಾಸ್ತಿ ಕೊಡಿ, ಡಿಹೈಡ್ರೇಷನ್ ಆಗಲಿಕ್ಕೆ ಬಿಡಿ. ನಿರ್ಜಲೀಕರಣ ಆಗುತ್ತೆ ಡೆಂಗು ಫೀವರಲ್ಲಿ. ಸೊ ನಿರ್ಜಲೀಕರಣ ಆಗಲಿಕ್ಕೆ ಕೊಡಬೇಡಿ. ಆಮೇಲೆ ಏನಂತಂತಂದರೆ ಅವನದು ಟೆಂಪ್ರೇಚರ್ ರೆಕಾರ್ಡನ್ನು ಇಡಿ. ಆಮೇಲೆ ಅವನ ಸಿಂಪ್ಟಮ್ಸ್ ಏನಿದೆ ಅದ್ರ ಮೇಲೆ ಬಿಹೇವಿಯರ್ ಮೇಲೆ ಅವನದು ಏನೋ ಲಕ್ಷಣಗಳಲ್ಲಿ ಏನಾದ್ರು ಬದಲಾವಣೆ ಆಗ್ತಾಯಿದೆ ಅಂದ್ರೆ ನೀವು ಅದನ್ನು ಮಾನಿಟರ್ ಮಾಡ್ತಾಯಿರಿ. ಆಲ್ರೆಡಿ ತಿಳಿಸಿದ ಹಾಗೆ ಡೆಂಗು ವಾರ್ನಿಂಗ್ ಸಿಂಪ್ಟಮ್ಸ್ ಏನನ್ನ ಇದೆ ಅಥವಾ ಡೆಂಗು ಫೀವರಲ್ಲಿ ತುಂಬ ವಿಪರೀತ ಜ್ವರ ಇದೆ, ತುಂಬ ಸುಸ್ತಾಗ್ತಾ ಇದೆ, ಮಗು ಏನು ಕುಡಿದ್ರೂ ಕೂಡ ವಾಂತಿ ಆಗ್ತಾ ಇದೆ, ಆಮೇಲೆ ತುಂಬ ಡಲ್ ಇದ್ದಾನೆ,
ಈ ಥರ ಏನೋ ಸಿಮ್ಟಮ್ಸ್ ಇದ್ದರೆ ತಕ್ಷಣವಾಗಿ ನೀವೇನಂದ್ರೆ ತಜ್ಞ ಹತ್ರ ತೋರಿಸ್ಕೋಬೇಕು. ಅದ್ರ ಪ್ರಕಾರ ಅವರು ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅನ್ನೋ ಮತ್ತು ಮುಂದೆ ಏನಾದ್ರು ಟ್ರೀಟ್ಮೆಂಟ್ ತೊಗೋಬೇಕಂತ ಅವ್ರು ಹೇಳ್ತಾರೆ. ಅದ್ರ ಪ್ರಕಾರ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಏನಂತಂದರೆ ಸೊ ಟ್ರೀಟ್ಮೆಂಟ್ ಯಾವಾಗ ಅಡ್ಮಿಟ್ ಮಾಡಬೇಕು ಅಂತಂದರೆ, ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಎನಿ ವಾರ್ನಿಂಗ್ ಸಿಮ್ಟಮ್ಸ್ ಇದೆ ಅಂದರೆ ಮಗುಗೆ ಅಡ್ಮಿಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನೀವು ಮನೆಯಲ್ಲಿ ನೀವು ಮಾನಿಟ್ರಿಂಗ್ ಆಗೋದಿಲ್ಲ. ಸೊ ಒಂದು BP ಆಗಲಿ, ಹಾರ್ಟ್ ರೇಟ್ ಆಗಲಿ, ಆಮೇಲೆ ಒಂದು ಸೆನ್ಸೋರಿಯಮ್ ಆಗಲಿ, ಒಂದು ಎಲ್ಲ ಮಾನಿಟ್ರಿಂಗ್ ಬೇಕಾಗುತ್ತೆ. ಆಮೇಲೆ ಪ್ಲೇಟ್ಲೆಟ್ ಮಾನಿಟ್ರಿಂಗು, ಹಿಮ್ಯಾಟೋಕ್ರಿಟ್ ಮಾನಿಟ್ರಿಂಗು ಇವೆಲ್ಲ ಇದಾವೆ ಅದರಲ್ಲಿ. ಸೊ ಎಲ್ಲ ಮಾಡಬೇಕಾಗುತ್ತೆ. ಸೊ ಅದು ನೀವು ಮನೆಯಲ್ಲಿ ಮಾಡಲಿ ಆಗುವುದಿಲ್ಲ. ಅದಕ್ಕೆ ಏನಂದ್ರೆ ನೀವು ಹಾಸ್ಪಿಟಲೈಸ್ ಮಾಡಬೇಕಾಗುತ್ತೆ. ಮತ್ತೆ ಏನಂತಂದರೆ ಅದರಲ್ಲಿ ಏನೇನು ಟ್ರೀಟ್ಮೆಂಟ್ ಇರುತ್ತೆ ಅಂತ ನಾವು ಬ್ರೀಫಾಗಿ ಹೇಳ್ತೀನಿ. ಸೊ ಮಕ್ಕಳಲ್ಲಿ ಏನಂತಂದರೆ ತುಂಬ ಇದು ಡೆಂಗು ವಾರ್ನಿಂಗ್ ಸೈನ್ಸ್ ಇದ್ದಾಗ ಮೇನ್ ಅಂದರೆ ಅದನ್ನು ನಿರ್ಜಲೀಕರಣ, ಡಿಹೈಡ್ರೇಷನು ಮತ್ತು BP ಏನಂತ ಮಾನಿಟ್ರಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಏನಂತಾರೆ ಹಿಮ್ಯಾಟೋಕ್ರಿಟ್, ಸೊ ಏನು ಪ್ಲಾಸ್ಮಾ ಏನು ಲೀಕ್ ಆಗ್ತಿರ್ತದಲ್ಲ, ಸೊ ಅದರಿಂದ ಏನಂತಂದ್ರೆ BP ಕಡಿಮೆ ಆಗೋದು ಚಾನ್ಸ್ ಇರ್ತದೆ. ಸೊ IV ಫ್ಲೂಯಿಡ್ ಮಾನಿಟ್ರಿಂಗು, ಆಮೇಲೆ ಟೆಂಪ್ರೇಚರ್ ಏನಂತಾರೆ ಕಡಿಮೆ ಮಾಡಬೇಕಾಗುತ್ತೆ. ಆಮೇಲೆ ಯಾವುದೇ ಈ ಥರ ಡೇಂಜರ್ ಸಿಮ್ಟಮ್ಸು ಅಥವಾ ಡೆಂಗ್ಯೂ ಶಾಕ್ ಸಿಂಡ್ರೋಮ್ಗೆ ಹೋಗಲಾರ್ದಂಗೆ ತಡೆಗಟ್ಟಬೇಕಾಗುತ್ತೆ. ಸೊ ಅದನ್ನೆಲ್ಲ ಮಾಡಲಿಕ್ಕೆ ನೀವು ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ. ಸೊ ತಡೆಗಟ್ಟಲಿಕ್ಕೆ ಮನೆಯಲ್ಲಿ ನೀವು ಈಗ ಮಳೆಗಾಲ ಇದ್ದಾಗ ನೀವು ಏನೇನು ಮಾಡ್ಕೋಬೇಕು ಅಂದರೆ ನಿಮ್ಮ ಸುತ್ತಮುತ್ತಲು ಏನಾರ ಶುಚಿತ್ವವಾಗಿ ಇಡಬೇಕು. ಯಾವುದೇ ನೀರಿನ ಸಂಗ್ರಹಲ್ಲಿ ಆಗಲಿಕ್ಕೆ ಬಿಡಬಾರ್ದು. ಚಿಪ್ಪಲ್ಲಿ ನೀರು ಅಥವಾ ಕುಂಡದಲ್ಲಿ ನೀರು ಆಗಲಿ, ಈ ಥರ ಯಾವುದೇ ನೀರನ್ನು ನೀವು ಸಂಗ್ರಹ ಆಗಲಿಕ್ಕೆ ಬಿಡಬೇಡಿ. ರಿಪೀಟಾಗಿ ಕ್ಲೀನ್ ಮಾಡ್ಕೊತಿರ್ಬೇಕು. ಆಮೇಲೆ ಏನಂದರೆ ನೀವು ಮುನ್ಸಿಪಾಲ್ಟಿಯವ್ರಿಗೆ ಹೇಳಿ ಏನಂತಂದರೆ ಡಿಸ್ಇನ್ಫೆಕ್ಷನ್ ಮಾಡಿಸ್ಬೇಕು. ಏನಂದರೆ ಎಲ್ಲ ಅದು ಪೌಡರ್ ಸಿಂಪಡಣೆ ಮಾಡ್ತಿರ್ತಾರೆ, ಅದು ಮಾಡಿಸ್ಬೇಕು. ಆಮೇಲೆ ನೀವು ಮಳೆಯಲ್ಲಿ ಏನಂತಂದರೆ ಎಲ್ಲ ಕಿಟಕಿಗಳಿಗೆ ಕಿಟಕಿ ಪರದೆ ಹಾಕಬೇಕು, ಮಾಸ್ಕಿಟೋ ನೆಟ್ಸ್ ಹಾಕಬೇಕು, ಡೋರ್ಗೆ ಕೂಡ ಮಾಸ್ಕಿಟೋ ನೆಟ್ ಹಾಕಬೇಕು. ಆಮೇಲೆ ಮನೆಯಲ್ಲಿ ಕೂಡ ನೀವು ಮಾಸ್ಕಿಟೋ ನೆಟ್ ಯೂಸ್ ಮಾಡಿ. ಆಮೇಲೆ ಮಕ್ಕಳು ಹೊರಗಡೆ ಹೋಗಲಿಕ್ಕೆ ಆಟ ಆಡ್ಲಿಕ್ಕೆ ಹೋದಾಗ ಫುಲ್ ಸ್ಲೀವ್ಸ್ ಹಾಕಿ ಕಳಿಸ್ಬೇಕು. ಆಮೇಲೆ ಅವರು ಏನಂದರೆ ರಾತ್ರಿ ಹೊತ್ತು ಏನಂದರೆ ನೀವು ರಿಪೆಲೆಂಟ್ ಯೂಸ್ ಮಾಡ್ಬೋದು, ಮಾಸ್ಕಿಟೋ ರಿಪೆಲೆಂಟ್. ಸೊ ಬೇಬಿ ಫ್ರೆಂಡ್ಲಿ ಮಾಸ್ಕಿಟೋ ರಿಪೆಲೆಂಟ್ಸ್ ಇರ್ತವೆ, ಅದು ಯೂಸ್ ಮಾಡ್ಬೋದು. ಅಥವಾ ನೀವು ಏನಂದರೆ ಈ ಥರ ಸುಮಾರು ನೀವು ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ. ಓಕೆ ಹೋಪ್ ಇದು ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು. ಇಷ್ಟ ಆಗಿದ್ರೆ ಏನಾದ್ರು ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸೆಲ್ಲ ಶೇರ್ ಮಾಡಿ. ಆಮೇಲೆ ಲೈಕು ಕಮೆಂಟ್ ಮಾಡಿಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಮುಂದೆ ಕಮೆಂಟ್ ಮಾಡಿ, ಆಮೇಲೆ ನಿಮ್ಮದು ಹತ್ತಿರದವ್ರ ಹತ್ರ ಶೇರ್ ಮಾಡಿ. ಆಮೇಲೆ ಮುಂದೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ ಕೂಡ ನೀವು ಹೇಳಿದರೆ ನಾನು ಅದನ್ನು ಪ್ರಿಪೇರ್ ಮಾಡಿ ನಿಮಗೆ ಏನಂತಂದರೆ ಇದು ಮಾಡ್ತೀನಿ, ವಿಡಿಯೋ ಮಾಡ್ತೀನಿ.